ಈ ಧರ್ಮದ ಆಚರಣೆ ಹೇಗೆ ಅಂದರೆ ನಮ್ಮ ಆಲೋಚನೆಯಲ್ಲಿ ಜೊತೆಗೆ ಕೆಲವೊಂದಷ್ಟು ಆಚರಣೆಗಳ ಮೂಲಕ ಅದರ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿ. ಆದರೆ ಈ ಧರ್ಮ ಸಂಘರ್ಷಕ್ಕೆ ಕಾರಣವಾಗ್ತಾ ಇರೋದು ಇದೆರಡೇನಾ ಅಂತ. ಒಂದು ಆಚರಣೆ, ಇನ್ನೊಂದು ಆಲೋಚನೆ. ನಾನು ನನ್ನ ಧರ್ಮದಲ್ಲಿ ಯಾವ ರೀತಿ ಆಲೋಚನೆ ಮಾಡ್ತೀವಿ, ಇನ್ನೊಬ್ಬರು ಕೂಡ ಹಾಗೆ ಆಲೋಚನೆ ಮಾಡಬೇಕು. ನಾನು ಯಾವುದನ್ನು ಭಗವಂತ ಅಂತ ಭಾವಿಸ್ತೀನಿ, ಮತ್ತೊಬ್ಬರು ಕೂಡ ಆತನನ್ನೇ ಭಗವಂತ ಅಂತ ಭಾವಿಸ್ಬೇಕು. ನನ್ನ ಧಾರ್ಮಿಕ ಆಚರಣೆಗಳು ಯಾವ ರೀತಿ ಇರುತ್ತೆ, ಇನ್ನೊಬ್ಬನೂ ಕೂಡ ಅದೇ ರೀತಿಯಲ್ಲಿ ಆಚರಿಸಬೇಕು. ಇದೇ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆಯಾ? ಒಂದು ಆಲೋಚನೆ, ಇನ್ನೊಂದು ಆಚರಣೆ. ಆರ್ ಕನ್ನಡ ಇದೆ, ಸುವರ್ಣ ಇದೆ, ಮತ್ತು ಉದಯ ಇದೆ, TV9 ಇದೆ, ಸ್ಯಾಟಲೈಟು ಒಂದೇ ಅಂದ್ಕೊಳ್ತೀನಿ. ಉತ್ತರ ಅದರಲ್ಲಿ ಇದೆ. ಎಲ್ಲ ಚಾನೆಲ್ಗಳ ಹೆಸರು ಬೇರೆ, ಆದರೆ ಅದನ್ನು ಆಳ್ತಾ ಇರೋ ಚೈತನ್ಯ ಒಂದೇ. ಅದಕ್ಕೆ ಚೇತನ ಅಂತ. ಕುವೆಂಪುಗೆ ಈ ಮಹಾಜ್ಞಾನ ಇತ್ತು. ಅವರೊಂದು ಹೇಳಿದರು, ಓ ನನ್ನ ಚೇತನ ಆಗುನಿ ಅನಿಕೇತನ. ವೆನ್ ಯು ಆರ್ ಇನ್ಸೈಡ್ ಯುವರ್ ಜೀವ ಈಸ್ ಲೈಕ್ ದಿಸ್, ಅಂಗುಷ್ಟ ಪ್ರಾಣ. ಅದು ಇನ್ಫೈನೈಟ್ ಆದಾಗ ಅದು ಪರಬ್ರಹ್ಮ ಆಯಿತು ಅಂತ. ಆ ಪರಬ್ರಹ್ಮನನ್ನು ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ದತ್ತಾತ್ರೇಯರಿಗೆ ಹೇಳ್ತೀವಿ. ಅವರಲ್ಲಿ ಅಲ್ಲಾಹು ಅಂತಾರೆ, ಕ್ರಿಶ್ಚಿಯಾನಿಟಿಯಲ್ಲಿ ಪವಿತ್ರಾತ್ಮ ಅಂತಾನೆ, ಕಮ್ಯುನಿಸ್ಟಲ್ಲಿ ಪ್ರಕೃತಿ ಅಂತ ಹೇಳ್ತಾರೆ. ಎಲ್ಲ ಹೇಳಿದ್ದು ಒಂದಕ್ಕೆ. ನಾವು ಅದನ್ನು, ನೀನು ಹೇಳಿದ್ವಿ ಒಂದು ಮಾತು, ನಾನು ನೀನು ಇದ್ದರೆ ಮಾತ್ರ ಹಿಂಸೆ, ನಾವು ಆದರೆ ಹಿಂಸೆ ಉಂಟಾ? ಐ ಇದ್ರೆ ಅಲ್ಲ, ಐ ಲವ್ ಯು, ಐ ಹೇಟ್ ಯು ಎಲ್ಲ ಶುರುವಾಗೋದು. ವಿ ಆದರೆ